ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇನ್ನು ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಹಾಗೆ ಪಾಪು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದಾಳೆ. ಅಂದ್ರೆ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಿದ್ದಾಳೆ. ಏನು ಅಂತ ಹೇಳ್ಬಿಟ್ಟು ನೀವೇ ನೋಡ್ತೀರಲ್ಲ. ಸೊ ಇನ್ನೇನು ಪೂಜನ್ಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಸುಮಾರು 2 ಮುಕ್ಕಾಲು ತಿಂಗಳಾಗಿತ್ತು ರಜಾ ಕೊಟ್ಟು, ಅಂದ್ರೆ ಸಮ್ಮರ್ ಹಾಲಿಡೇಸ್ ಎಲ್ಲ ಕೊಟ್ಟು ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಸ್ವಲ್ಪ ಲೇಟಾಗಿ ಹೋಗ್ತಿದ್ದಾಳೆ ನನ್ನ ಮಗಳು. ಯಾಕೆ ಅಂತಂದ್ರೆ ಅಮ್ಮ ಸ್ಕೂಲಲ್ಲಿ ಯಾರು ಬರೋದಿಲ್ಲ, ಅದಕ್ಕೆ ನಾನು ಲೇಟಾಗಿ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಗುರುವಾರದಿಂದ ಒಳ್ಳೆ ದಿವಸ ಅಂತ ಹೇಳ್ಬಿಟ್ಟು ಅವತ್ತಿನ ದಿವಸದಿಂದ ಹೋಗ್ತಾ ಇದ್ದಾಳೆ. ಅಂದ್ರೆ ರಾತ್ರಿನೇ ಹೇಳಿದ್ಲು, ಅಮ್ಮ ಬೆಳಿಗ್ಗೆಗೆ ಬೇಗ ಎಬ್ಬಿಸು, ಒಂದು 5:30ಗೆ ಬೆಳಿಗ್ಗೆಗೆ ನಾನೇ ಪೂಜೆ ಮಾಡಿ ಮತ್ತೆ ದೇವಸ್ಥಾನಕ್ಕೂ ಹೋಗ್ಬೇಕು ಅಂತ ಹೇಳಿದ್ಲು. ಯಾಕೆಂದ್ರೆ ಫಸ್ಟ್ ಡೇ ಅಲ್ವಾ, ಮೊದಲೇದಾಗಿ ಮನೆಯಲ್ಲಿ ಗಣಪತಿ ಪೂಜೆನೆಲ್ಲ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋದ್ರೆ ಒಂದು ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ. ಸೊ ನನ್ನ ಮಗಳು ಹೇಳಿದ್ಲು, ಅದಕ್ಕೆ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎಬ್ಬಿಸಿದ್ದೆ ನಾನು 5:30ಗೆ. ಅವಳು ಪಾಪ ತಲೆ ಸ್ನಾನ ಎಲ್ಲ ಮಾಡಿಕೊಂಡು ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ದೇವ್ರ ಪೂಜೆನ ಮಾಡ್ತಾ ಇದ್ದಾಳೆ. ಅಂದ್ರೆ ಮಕ್ಳಿಗೆ ಏನೋ ಒಂಥರ ಖುಷಿ. ಅಂದ್ರೆ ಇಷ್ಟು ದಿವಸ ಅಮ್ಮ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಮ್ಮ, ಮನೇಲಿ ಇದ್ದಿದ್ದು ಬೇಜಾರಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ಲು. ಸ್ವಲ್ಪ ದಿವಸ ಅವರು ಮಾವನ ಮನೆಗೆ ಹೋಗಿದ್ಲು, ಮತ್ತೆ 2 days ಅವ್ರ ದೊಡ್ಡಮ್ಮನ ಮನೆಗೆ ಹೋಗಿದ್ಲು. ಅಂದ್ರೆ ಇನ್ನೆಲ್ಲೂ ಹೋಗಿರ್ಲಿಲ್ಲ ಜಾಸ್ತಿ. ಅವ್ರ ಪಪ್ಪ ಏನು ಅಂತ ಹೇಳಿದ್ರು ಅಂತಂದ್ರೆ, ನೆಕ್ಸ್ಟ್ ಇಯರ್ ಎಲ್ರು ಕೂಡ ಅಷ್ಟೇ ಟ್ರಿಪ್ ಹೋಗೋಣ, ಲಾಂಗ್ ಟ್ರಿಪ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನನ್ನ ಮಗಳು ಸುಮ್ಮನೆ ಆಗಿದ್ದಾಳೆ. ಇನ್ನು ಪೂಜನ್ ಸ್ಕೂಲ್ನ ನಾವು ಅದೇ ಸ್ಕೂಲ್ನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀವಿ. ಯಾವುದು ಅಂತಂದ್ರೆ ನ್ಯೂ ಕುಮಾರನ್ ಸ್ಕೂಲ್ ಅಂದ್ಬಿಟ್ಟು ಇಂಗ್ಲಿಷ್ ಮೀಡಿಯಮು. ಆಕ್ಚುಲಿ ಪೂಜನ್ಗೆ ಬಂದ್ಬಿಟ್ಟು RTE ಸೀಟ್ ಸಿಕ್ಕಿದ್ದು LKGಗೆ ಸಿಕ್ತು. ಅಂದ್ರೆ ಪೂಜನ್ಗೆ ಮತ್ತೆ ವಾಣಿಗೆ ಇಬ್ಬರಿಗೂ ಕೂಡ ನಾವು RTE ಸೀಟ್ ಅಪ್ಲೈ ಮಾಡಿದ್ವಿ, ಅಂದ್ರೆ ಆನ್ಲೈನ್ ಅಲ್ಲಿ. ಬಟ್ ವಾಣಿಗೆ ಸಿಕ್ಕಿಲ್ಲ, ಪೂಜನ್ಗೆ ಮಾತ್ರ LKGಗೆ ಸಿಕ್ಬಿಡ್ತು. ಅದರಿಂದ 8th ಸ್ಟ್ಯಾಂಡರ್ಡ್ಗೆ ಅದು ಕ್ಲೋಸ್ ಆಯ್ತು. RTE ಅನ್ನೋದು LKG ಇಂದ 8th ಕ್ಲೋಸ್ ಆಯ್ತು. ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸಿಕ್ಕಿದ್ರೆ 10th ಕ್ಲೋಸ್ ಆಗುತ್ತೆ. ಅದಕ್ಕೋಸ್ಕರ ಈ ವರ್ಷದಿಂದ ನಾವು ಅಮೌಂಟ್ ಅನ್ನೋದು ಪೇ ಮಾಡ್ತಾ ಇದ್ದೀವಿ, ಸ್ಕೂಲ್ ಫೀಸು. ಎಷ್ಟು ಅಂತಂದ್ರೆ ನಮ್ಮ ಪೂಜನ್ಗೆ ಬಂದ್ಬಿಟ್ಟು 30,000, ಅಂದ್ರೆ ಬುಕ್ಸ್ ಮತ್ತೆ ಯೂನಿಫಾರ್ಮ್ ಎಲ್ಲ ಸೇರಿ ಎಲ್ಲ 36,000 ಆಗಿದೆ ಪೂಜನ್ಗೆ. ಹಾಗೆ ಈ ಸಲ ಯೂನಿಫಾರ್ಮ್ ಅನ್ನೋದು ತಗೊಂಡಿಲ್ಲ. ಯಾಕೆ ಅಂತಂದ್ರೆ ಹೋದ್ ವರ್ಷ ತಾನೇ ತಗೊಂಡಿದ್ವಿ, ಟ್ರ್ಯಾಕ್ ಶೂಟು ಹಾಗೆ ಬ್ಲೂ ಕಲರ್ದು ಯೂನಿಫಾರ್ಮ್ ಕೊಟ್ಟಿದ್ರು. ಸೊ ಈ ವರ್ಷ ಅದನ್ನೇ ಕಂಟಿನ್ಯೂಸ್ ಆಗಿ ಹಾಕ್ಬೋದು. ಯಾಕಂದ್ರೆ ಹೋದ್ ವರ್ಷ ತೆಗ್ದಿದ್ದಲ್ವಾ, ಚೆನ್ನಾಗಿದೆ ಬಟ್ಟೆ ಎಲ್ಲ, ಕ್ವಾಲಿಟಿ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಹಾಗೆ ನಾನು ಪೂಜನ್ಗೆ ಸ್ಕೂಲ್ ಚೇಂಜ್ ಮಾಡೋಣ ಅನ್ಕೊಂಡಿದ್ದೆ. ಯಾಕೆ ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಸ್ಟೇಟ್ ಸಿಲೆಬಸ್. ನಾನು ಪೂಜನ್ಗೆ ಹೇಳ್ದೆ CBSE ಏನಾದ್ರು ತಗೊಂತೀಯ ಅಂತ. ಅದಕ್ಕೆ ಪೂಜಾ ಇಟ್ಕೊಂಡು, ಅಮ್ಮ ಸ್ಕೂಲು ಚೇಂಜ್ ಮಾಡೋದು ಬೇಡ, ಯಾಕೆ ಅಂತಂದ್ರೆ ಬೇರೆ ಸ್ಕೂಲ್ಗೆ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗೆ ನಾನು ಓದಿರೋದು ಬಂದ್ಬಿಟ್ಟು ಸ್ಟೇಟ್ ಸಿಲೆಬಸ್ ಅಲ್ವಾ, ಇವಾಗ CBSE ತಗೊಂಡ್ಬಿಟ್ರೆ ನನಗೆ ಸ್ಕೋರ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂದ್ಲು. ಸೊ ಅದಕ್ಕೆ ಅವ್ರ ಪಪ್ಪ, ಸರಿ 2 ವರ್ಷ ಅಲ್ವಾ, ಇದೇ ಸ್ಕೂಲ್ನ ಕಂಟಿನ್ಯೂಷನ್ ಮಾಡೋಣ ಅಂದ್ಬಿಟ್ಟು ಈ ಸ್ಕೂಲ್ಗೆ ನಾವು ಅಡ್ಮಿಷನ್ ಮಾಡಿದ್ದೀವಿ. ಅಂದ್ರೆ ಬೇರೆ ಸ್ಕೂಲ್ ನೋಡಿದ್ವಿ ನಾವು, ನ್ಯಾಷನಲ್ ಸ್ಕೂಲ್ ನೋಡಿದ್ವಿ, ಅಲ್ಲಿ ತುಂಬಾನೇ ಚೆನ್ನಾಗಿದೆ ಎಜುಕೇಶನ್ ಎಲ್ಲ. ಬಟ್ ಮಕ್ಕಳಿಗೆ ಇಷ್ಟ ಇಲ್ಲ ಅಂತ ಅಂದಮೇಲೆ ನಾವು ಮತ್ತೆ ಮಕ್ಳ ಮೇಲೆ ಪ್ರೆಷರ್ ಹಾಕ್ಬಾರ್ದಲ್ವಾ. ನೀನು ಇದನ್ನೇ ಓದಬೇಕು, ನೀನು ಇಲ್ಲೇ ಸೇರ್ಕೊಬೇಕಂತ ಪ್ರೆಷರ್ ಹಾಕಿದ್ರೆ ಮಕ್ಳಿಗೂ ಕೂಡ ಅಷ್ಟೇ ಸಡನ್ ಆಗಿ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಸ್ಕಿಪ್ ಮಾಡಿದ್ವಿ. ಹಾಗೆ ಇವತ್ತು ಫಸ್ಟ್ ಡೇ ಸ್ಕೂಲ್ ಇದ್ದಿದ್ರಿಂದ ಪಾಪ ಪೂಜೆ ಎಲ್ಲ ಮುಗಿಸಿದ್ಲು. ಆಮೇಲೆ ಮನೆ ದೇವ್ರಿಗೂ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೂ ಹೋಗಿದ್ಲು. ಅಂದ್ರೆ ಪಾಪನ್ ಕರ್ಕೊಂಡು ಹೋಗಿದ್ಲು. ಪಾಪನ್ ಕರ್ಕೊಂಡು ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಮತ್ತೆ ಇವತ್ತು ತಿಂಡಿಗೆ ಅಂತ ಹೇಳ್ಬಿಟ್ಟು ನಾನು ಕುಷ್ಕ ಮಾಡಿದ್ದೆ. ಬಟ್ ಅದ್ರದ್ದು ವಿಡಿಯೋನ ಮಾಡೋದಕ್ಕಾಗಿಲ್ಲ, ಅಂದ್ರೆ ಜಾಸ್ತಿ ಕೆಲಸ ಇತ್ತಲ್ಲ, ಅದಕ್ಕೋಸ್ಕರ. ಅಂದ್ರೆ ಕುಷ್ಕ ಅಂದ್ರೆ ಪ್ಲೇನು, ತರಕಾರಿ ಏನು ಹಾಕ್ತಿರಾ ಪ್ಲೇನ್ ಆಗಿ ಮಾಡಿದ್ದೆ, ತುಂಬಾನೇ ಚೆನ್ನಾಗಿ ಬಂದಿತ್ತು. ಇನ್ನು ಪೂಜೆಗೆಲ್ಲ ತಲೆ ಬಾಚ್ತಾ ಇದ್ದೀನಿ, ತುಂಬಾ ದಿವಸ ಆಯ್ತು ತಲೆ ಬಾಚಿ ನಾನು. ಅದರಿಂದ ಅಂದ್ರೆ ತುಂಬಾ ತೇವ ಇತ್ತಲ್ವಾ, ತಲೆ ಒಣಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಲೂಸ್ ಆಗಿ ಎಣ್ದ್ಬಿಟ್ಟು ಸಿಂಪಲ್ ಆಗಿ ಜಡೆ ಹಾಕಿದ್ದೀನಿ, ಟೇಪ್ ಏನು ಹಾಕಿಲ್ಲ. ಇನ್ನು ಇವತ್ತೇನು ವ್ಯಾನಲ್ಲಿ ಹೋಗ್ತಿಲ್ಲ ಪೂಜಾ, ಇವತ್ತು ಅವ್ರ ತಾತನ ಜೊತೆ ಹೋಗ್ತಿದ್ದಾಳೆ. ಸಾಮಾನ್ಯವಾಗಿ ವ್ಯಾನ್ಗೆ ಹಾಕೋಣ ಅನ್ಕೊಂಡಿದ್ವಿ, ಒಂದೊಂದ್ಸಲ ಅಂದ್ರೆ ಇವಾಗ ನಮ್ಮ ಮಾವ ಇದಾರಲ್ಲ, ನಮ್ಮ ಮಾವನೇ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರ ತಾತನೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ. ಯಜಮಾನ್ರು ಇದ್ರು ಅಂತಂದ್ರೆ ಅವರೇ ಮಾರ್ನಿಂಗ್ ಕರ್ಕೊಂಡೋಗಿ ಬಿಡ್ತಾರೆ, ಸಂಜೆ ಟೈಮಲ್ಲಿ ಅವ್ರ ತಾತ ಕರ್ಕೊಂಡ್ಬರ್ತಾರೆ. ಅಕಸ್ಮಾತ್ ಮಳೆ ಏನಾದ್ರು ಬಂತು ಅಂದ್ರೆ ಆಟೋ ಬುಕ್ ಮಾಡ್ಬಿಡ್ತೀವಿ. ಅಂದ್ರೆ ಗೊತ್ತಿರೋರು ಪರಿಚಯ ಇದ್ದಾರೆ, ಅವ್ರಿಗೆ ಹೇಳ್ಬಿಟ್ರೆ ಸಾಕು, ಅವರೇ ಪಿಕಪ್ ಮಾಡ್ತಾರೆ, ಹಾಗೆ ಡ್ರಾಪ್ ಕೂಡ ಅಷ್ಟೇ ಮಾಡ್ತಾರೆ. ಇನ್ನು
ಮನೆಯಲ್ಲಿ ತುಂಬಾನೇ ಕೆಲಸ ಇದೆ. ಅಂದ್ರೆ ಹೆವಿ ಕೆಲಸ ಇದೆ. ಯಾಕೆ ಅಂತಂದ್ರೆ ಊರಲ್ಲಿ ಊರಹಬ್ಬ ಮಾಡ್ತಿದ್ದಾರೆ. ತುಂಬಾ ವರ್ಷ ಆದ್ಮೇಲೆ ಊರಹಬ್ಬ ಮಾಡ್ತಿದ್ದಾರೆ. ಇನ್ನ ಅದಕ್ಕೋಸ್ಕರ ಅಂದ್ರೆ ನಾನ್ ವೆಜ್ ಫಂಕ್ಷನ್ ಇದೆ. ಅಂದ್ರೆ ಊರಹಬ್ಬ ಅಂದ್ರೆ ನಾನ್ ವೆಜ್ ಅಲ್ವಾ ಸ್ಪೆಷಲ್. ಅದಕ್ಕೋಸ್ಕರ ಅಂದ್ರೆ ಧನಿಯಾ ಪುಡಿ ಎಲ್ಲ ಮಾಡಿಸ್ಬೇಕು. ಆಕ್ಚುಲಿ ನಮ್ಮ ಮನೆಗೆ ಮಾಡಿಸಿದ್ದು ಎಲ್ಲ ಸ್ವಲ್ಪ ಎಲ್ಲ ಮುಗ್ದೋಗಿದೆ ಅಂತ ಹೇಳ್ಬಾರ್ದು, ಸ್ವಲ್ಪ ಇದೆ ಅಂತ ಹೇಳ್ಬೇಕು. ಅದಕ್ಕೋಸ್ಕರ ಮಾಡಿಸ್ತಾ ಇದ್ದೀನಿ. ಸುಮಾರು ನಾನಿಲ್ಲಿ 3 kg ಆಗಷ್ಟು ಧನಿಯಾನ ಒಣಗಾಕ್ತಾ ಇದ್ದೀನಿ. ಅಂಗಡಿದು ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಟೇಸ್ಟ್ ಅನ್ನೋದು ಇರೋದಿಲ್ಲ. ನಾವು ಬಿಸಿಲಲ್ಲಿ ಚೆನ್ನಾಗಿ 3 ದಿವಸ ಚೆನ್ನಾಗಿ ಒಣಗಿಸಿ ಹದವಾಗಿ ಹುರಿದು ಮಾಡೋದ್ರಿಂದ ಆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಲವಂಗ ಅನ್ನೋದು ಮಿಕ್ಸ್ ಮಾಡ್ತೀನಿ. ಬಟ್ ನಾನು 2 days ಕಂಪ್ಲೀಟ್ ಆಗಿ ಒಣಗಾಕಿದ್ದೀನಿ. ಅಂದ್ರೆ ಬಿಸಿಲು ಅನ್ನೋದು ಜಾಸ್ತಿ ಇಲ್ಲ, ಮಳೆ ಬರುತ್ತೆ ಹಾಗೆ ಬಿಸಿಲು ಬರುತ್ತೆ ಅಂದ್ರೆ ಒಣಗಾಕೋದು ಎತ್ಕೊಳೋದು ಇದೇ ಆಗ್ತಾ ಇದೆ. ಆಮೇಲೆ ಬ್ಯಾಡಗಿ ಮೆಣಸಿನಕಾಯಿನೂ ಅಷ್ಟೇ. ಇಲ್ಲಿ ನಾನು ಧನಿಯಾ ಪುಡಿಗೆ ಅಂದ್ರೆ ಮಟನ್ ಸಾಂಬಾರ್ಗೆ ಆಗೋದು ಮಾತ್ರ ಇವತ್ತು ನಾನು ಪದಾರ್ಥಗಳನ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಮನೆಗೂ ಕೂಡ ಅಷ್ಟೇ ಮಾಡಿಸ್ಬೇಕು ಸಾಂಬಾರ್ದು. ಅಂದ್ರೆ ಸ್ವಲ್ಪ ಊರಹಬ್ಬ ಮುಗ್ದೋಗ್ಬಿಡ್ಲಿ ಆಮೇಲೆ ಒಟ್ಟಿಗೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಅಂದ್ರೆ ಇಲ್ಲಿ ನಾನು 2 kg ಆಗಷ್ಟು ಅಂದ್ರೆ ಭಟ್ರು ಹೇಳಿದ್ದಾರೆ 2 kg ಬೇಕು ಅಂತ. 2 kg ಆಗಷ್ಟು ಧನಿಯಾ ಅವ್ರಿಗೆ ಕೊಟ್ಬಿಟ್ರೆ ಇನ್ನು ಉಳಿದಿದ್ದು 1 kg ಆಗಷ್ಟು ಮನೆಗೆ ಯೂಸ್ ಮಾಡ್ಕೊಬೋದಲ್ವಾ ಅಂದ್ಬಿಟ್ಟು ಟೋಟಲ್ ನಾನು 3 kg ಆಗಷ್ಟು ಧನಿಯಾನ ಒಣಗಾಕಿದ್ದೀನಿ. ಹಾಗೆ 3 kg ಆಗಷ್ಟು 3 kg ಅಲ್ಲ 2 kg ಆಗಷ್ಟು ಒಣಮೆಣಸಿನಕಾಯಿನ ನಾನು ಒಣಗಾಕಿದ್ದೀನಿ. ಆಮೇಲೆ ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ವಾಣಿನ ಮನೆಯಲ್ಲೇ ಇಟ್ಟಿದ್ದೀನಿ. ಯಾಕೆ ಅಂತಂದ್ರೆ ಸಡನ್ ಆಗಿ ಮಳೆ ಬಂದ್ಬಿಡುತ್ತೆ, ಗಾಳಿ ಬಂದ್ಬಿಡುತ್ತೆ, ಅವಾಗ ನಾವು ಹೋಗಿ ತಗೊಂಬರಕ್ಕಾಗಲ್ಲ. ಅಂದ್ರೆ ಸ್ವಲ್ಪ ಕೆಲಸ ಇತ್ತು. ಏನು ಅಂತಂದ್ರೆ ಈ ಸಲ ಆರತಿ ಎತ್ಕೊಳೋದು ನಮ್ಮ ಪೂಜೆನೆ. ಇನ್ನು ನಾನು ಬಂದು ಮನೆಯಲ್ಲಿ ರಿಲೇಷನ್ಸ್ ಎಲ್ಲ ಬಂದಿರ್ತಾರೆ, ಅವ್ರಿಗೆ ಜ್ಯೂಸು ಕಾಫಿ ಟೀ ಅವೆಲ್ಲ ಮಾಡ್ಕೊಡ್ಬೇಕಲ್ವಾ. ಅದಕ್ಕೋಸ್ಕರ ಪೂಜೆಗೆ ಬಟ್ಟೆ ತಗೊಳ್ಳೋಣ ಅಂತ ಬಂದಿದ್ದೀವಿ. ಆಕ್ಚುಲಿ ನಾನು ಮೀಶೋದಲ್ಲಿ ಆರ್ಡರ್ ಮಾಡ್ತೀನಿ ಅಂದೆ. ಪೂಜೆ ಇಟ್ಕೊಂಡು ಅಮ್ಮ ಬೇಡಮ್ಮ, ಯಾಕೆಂದ್ರೆ ಸೈಜ್ ಎಲ್ಲ ಗೊತ್ತಾಗೋದಿಲ್ಲ, ಹಾಗೆ ಕ್ವಾಲಿಟಿ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಈ ಸಲ ಮಾತ್ರ ನಾವು ಬಟ್ಟೆ ಶಾಪ್ಗೆ ಹೋಗಿ ತಗೊಳ್ಳೋಣ. ಯಾಕೆ ಅಂತಂದ್ರೆ ಮೀಶೋದಲ್ಲಿ ಆರ್ಡರ್ ಮಾಡ್ತೀವಿ, ಸೈಜು ಮತ್ತೆ ಕಲರ್ ಚೆನ್ನಾಗಿಲ್ಲ ಅಂತಂದ್ರೆ ಎಕ್ಸ್ಚೇಂಜ್ ಮಾಡಿದ್ರೆ ಮತ್ತೆ ಅದು ಬರೋಷ್ಟಕ್ಕೆ ಮತ್ತೆ ತುಂಬಾ ಲೇಟ್ ಆಗುತ್ತೆ, ಮತ್ತೆ ಸ್ಟಿಚ್ ಬೇರೆ ಮಾಡಿಸ್ಬೇಕು. ಅದಕ್ಕೆ ಬೇಡ ಅಂತಂದ್ಲು. ಅದಕ್ಕೋಸ್ಕರ ನಾನು ಈ ಸಲ ಮೀಶೋದಲ್ಲಿ ತಗೊಂಡಿಲ್ಲ, ಡೈರೆಕ್ಟ್ ಆಗಿ ಬಟ್ಟೆ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದೆ. ಅಂದ್ರೆ ನಾನು ದೊಡ್ಡ ದೊಡ್ಡ ಶಾಪ್ಗೆಲ್ಲ ಹೋಗೋದಿಲ್ಲ. ಅಂದ್ರೆ ಸ್ವಲ್ಪ ಬಟ್ಟೆ ಅಲ್ವಾ, ಅಂದ್ರೆ 3-4 ಜೊತೆ ಬಟ್ಟೆ ಅಂದ್ರೆ ನಾನು ಇಲ್ಲೇ ಲೋಕಲ್ ಏರಿಯಾದಲ್ಲೇ ತಗೊಂತೀನಿ. ಇಲ್ಲಿ ನಾನು ಬಟ್ಟೆ ಪರ್ಚೇಸ್ ಮಾಡಿದ್ ಬಂದ್ಬಿಟ್ಟು ರೂಪಾಲಿ ಶೋರೂಮ್ ಅಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಬಟ್ಟೆ ಎಲ್ಲ. ಫಸ್ಟ್ ಒಂದು ಶಾಪ್ ಹೋಗಿದ್ವಿ, ಬಟ್ ಅಲ್ಲಿ ಬಟ್ಟೆ ಏನೋ ನನಗೆ ಇಷ್ಟ ಆಗಿಲ್ಲ. ಹಾಗೆ ಕಲರ್ ಅಷ್ಟು ಒಂದು ಸ್ವಲ್ಪ ಒಂಥರ ಡಿಮ್ ಆಗಿತ್ತು. ನೆಕ್ಸ್ಟ್ ಪಕ್ಕದ ಶಾಪಲ್ಲಿ ಬಟ್ಟೆ ತಗೊಂಡ್ವಿ, ತುಂಬಾನೇ ಚೆನ್ನಾಗಿತ್ತು. ಅದು ನಾನು ನಿಮಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ, ಯಾವ ಕಲರ್ ಇದೆ ಹಾಗೆ ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನೇನು ಹೊರ್ಗಡೆ ಬಂದಿದ್ದೀವಿ ಅಂದ್ರೆ ನಮ್ಮ ಪೂಜೆ ಇದ್ದಾಳಲ್ಲ, ಏನಾದರೂ ತಗೊಳ್ಳೇಬೇಕು. ಅಪ್ಪ ಫಸ್ಟ್ ಗೋಬಿ ಅಂದ್ಲು, ಮತ್ತೆ ಫ್ರೆಂಚ್ ಫ್ರೈಸು ಹಾಗೆ ಸ್ಯಾಂಡ್ವಿಚ್ ಅಂತ ಹೀಗೆ ಏನಾದರೂ ಬಂದರೆ ತಗೊಳ್ಳೇಬೇಕು. ಹಾಗೆ ಅವರ ಪಾಪುಗೆ ಅಂದರೆ ತಂಗಿಗೆ ಅಂದ್ಬಿಟ್ಟು ಐಸ್ ಕ್ರೀಮ್ ಕೂಡ ಅಷ್ಟೇ ತಗೊಂಡಿದ್ದಾಳೆ. ಇನ್ನು ವಾಣಿನ ಮತ್ತೆ ಪಾಪುನ ಕರ್ಕೊಂಡು ಬಂದಿಲ್ಲ. ಯಾಕೆ ಅಂದ್ರೆ ಇವಾಗ ಪಾಪುನ ಎತ್ಕೊಂಡು ಅಲ್ಲೆಲ್ಲ ಶಾಪಿಂಗ್ ಮಾಡೋಕ್ಕಾಗಲ್ಲ. ಯಾಕಂತಂದ್ರೆ ಪಾಪು ತುಂಬಾ ಅಳ್ತಾ ಇರುತ್ತೆ. ಇನ್ನು ಧನಿಯಾ ಎಲ್ಲ ಒಣಗಾಕಿದ್ನಲ್ಲ, ಅದರಿಂದ ವಾಣಿನ ನನ್ನ ಮನೆಯಲ್ಲೇ ಇಟ್ಟಿದೆ. ಇನ್ನು ವಾಣಿನೂ ಅಷ್ಟೇ ಅಮ್ಮ ಬರಲ್ಲ, ನೀವೇ ತಗೊಂಡ್ ಬನ್ನಿ ಅಂತ ಹೇಳಿದ್ಲು ಬಟ್ಟೆ. ಅದಕ್ಕೋಸ್ಕರ ಪೂಜನ್ಗೆ ಒಂದು ಸ್ವಲ್ಪ ಇದು ಲಂಗ ಬ್ಲೌಸ್ ತರ ತಂದಿದ್ದೀನಿ, ಅಂದ್ರೆ ಲೆಹಂಗಾ ತರ ಚೆನ್ನಾಗಿದೆ. ಇನ್ನು ವಾಣಿಗೆ ಬಂದ್ಬಿಟ್ಟು ಕಾಲೇಜ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಟ್ರೆಡಿಷನಲ್ ಆಗಿ ತಗೊಂಡಿದ್ದೀನಿ. ಅದನ್ನು ಸಹ ನಾನು ಅಪ್ಲೋಡ್ ಮಾಡ್ತೀನಿ. ಇನ್ನು ನಮ್ಮ ಪೂಜನ್ಗೆ ಈ ರೀತಿ ಆಗಾಗ ಹೊರ್ಗಡೆ ಬರೋದಂದ್ರೆ ತುಂಬಾನೇ ಇಷ್ಟ. ಅದ್ರ ಜೊತೆಗೆ ಅವ್ರ ಅಪ್ಪನ ಜೊತೆ ಬರೋದಂದ್ರೆ ತುಂಬಾನೇ ಇಷ್ಟ. ನಾನು ಎಷ್ಟೊಂದ್ ಸಲ ಹೇಳಿದ್ದೀನಿ. ಅವ್ರ ಅಪ್ಪ ಬಂದ್ಬಿಟ್ರಂತೂ ಮುಗೀತು ಕತೆ. ಮಗಳಿಗೆ ಏನ್ ಬೇಕೋ ಅಪ್ಪ ಅದು ಅಂದ್ರೆ ಅದ್ ಕೊಡಿಸ್ಲೇಬೇಕು ಮಗಳಿಗೆ. ಹಾಗೆ ಇವತ್ತು ನಮ್ಮ ಮನೆ ಹತ್ರ ಸ್ವಲ್ಪ ನೆಕ್ಸ್ಟ್ ಡೇ ಇದು ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಿದೆ. ಅಂದ್ರೆ ಏನು ಅಂತಂದ್ರೆ ನಮ್ಮ ಗೌರಿ ಅಂತ ಹೇಳ್ಬಿಟ್ಟು, ಗೌರಿ ಅಂದ್ರೆ ನಾವು ಪ್ರೀತಿಯಿಂದ ಸಾಕಿರೋಂತ ಮೇಕೆಗೆ ಅಂದ್ಬಿಟ್ಟು ನಾವು ಒಂದು 5,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಒಂದು ಮನೆ ತರ ಕಟ್ಟಿದ್ವಿ, ಗೂಡು ತರ. ಬಟ್ ಇವಾಗ ಅದನ್ನೆಲ್ಲ ಕಿತ್ತಾಕ್ತಾ ಇದ್ದೀವಿ. ರೀಸನ್ ಏನು ಅಂತಂದ್ರೆ ಈಗ ಊರಹಬ್ಬ ಬಂತಲ್ವಾ, ಸ್ವಲ್ಪ ಅಲ್ಲೆಲ್ಲ ಅಸಹ್ಯ ಕಾಣ್ತಾ ಇತ್ತು. ಅಂದ್ರೆ ಸ್ವಲ್ಪ ಸ್ಟೋರೇಜ್ ರೂಮ್ ತರ ಮಾಡ್ಬಿಟ್ಟಿದ್ರು. ಅದಕ್ಕೆ ಅಲ್ಲಿ ಕಟ್ಟೆ ಇತ್ತು, ಕಟ್ಟೆನೆಲ್ಲ ಒಡೆದಾಕ್ಬಿಟ್ಟು, ಅಂದ್ರೆ ದೇವ್ ಮೂಲೆ ಇದೆಯಲ್ಲ, ಸೊ ಅಲ್ಲಿ ಹೈಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು
ಫುಲ್ಲು ಕಿತ್ತಾಕ್ಬಿಟ್ಟು ನಾವಲ್ಲಿ ಜಲ್ಲಿಕಲ್ಲು ಮತ್ತು ಸಿಮೆಂಟ್ ಹಾಕ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದೀವಿ. ರೀಸನ್ ಏನು ಅಂತಂದರೆ ಅಲ್ಲಿ ಗಾಡಿಗಳು ನಿಲ್ಲಿಸ್ಕೊಬೋದು. ಮತ್ತು ಇವಾಗ ಊರ ಪೈಕಿ ಎಲ್ಲ ಅಲ್ಲಿ ಚೇರ್ಗಳು ಹಾಕ್ಬಿಟ್ರೆ ಬಂದವರು ಹೋದವರು ಹಾಗೆ ಕುತ್ಕೊಬೋದು ಅಂದ್ಬಿಟ್ಟು, ಅಕಸ್ಮಾತ್ ಬೇರೆ ಟೈಮಲ್ಲೆಲ್ಲ ಗಾಡಿಗಳು ಸೈಕಲ್ ಎಲ್ಲ ನಿಲ್ಲಿಸ್ಕೊಬೋದು ಅಂದ್ಬಿಟ್ಟು ನಾವು ಇದು ಸ್ವಲ್ಪ ಆಲ್ಟ್ರೇಷನ್ ಅನ್ನೋದನ್ನ ಮಾಡಿಸ್ತಾ ಇದ್ದೀವಿ. ಹಾಗೆ ಇದೊಂದು ಗಿಡ ಮಾತ್ರ ಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ಫುಲ್ಲು ಅಲ್ಲಿ ಪಪಾಯ ಗಿಡ ಎಲ್ಲ ಇತ್ತು. ಯಾರೋ ಹೇಳಿದ್ರಂತೆ ಪಪಾಯ ಗಿಡ ಎಲ್ಲ ಹಾಕ್ಬಾರ್ದು ಅಂತ. ಸೊ ಅದಕ್ಕೆ ಪಪಾಯ ಗಿಡ ಎಲ್ಲ ಕಿತ್ತಿಸ್ಬಿಟ್ಟು ಒಂದೇ ಒಂದು ನಿಂಬೆಹಣ್ಣು ಗಿಡ ಮಾತ್ರ ನಾವು ಹಾಕಿದ್ದೀವಿ. ಹಾಗೆ ಇನ್ಮೇಲೆ ಯಾವುದೇ ಪ್ರಾಣಿಗಳನ್ನ ಸಾಕಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಯಾಕೆ ಅಂತಂದರೆ ನೀವು ಇವಾಗ ನೋಡ್ತಾ ಇದ್ದೀರಲ್ಲ, ನಾವು ಪ್ರೀತಿಯಿಂದ ಕರೆಯುವಂಥ ಗೌರಿ ಅಂದರೆ ಇದೇನೆ. ಗೌರಿದು ಒಂದು ಪುಟ್ಟ ಸ್ಟೋರಿ ಇದೆ, ನಿಮಗೆ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ಅಂದರೆ ಇದು ಹಳೆ ವಿಡಿಯೋ ಆಗಿರ್ಬೋದು, ಬಟ್ ಪ್ರಾಣಿಗಳನ್ನ ನಾವು ಎಷ್ಟು ಹಚ್ಕೊತೀವಿ ಅನ್ನೋದು ತುಂಬಾನೇ ಮುಖ್ಯ. ಅದೇ ರೀತಿ ಪ್ರಾಣಿಗಳು ನಮ್ಮನ್ನ ಎಷ್ಟು ಹಚ್ಕೊಳುತ್ತೆ ಅಂತೇಳ್ಬಿಟ್ಟು ತುಂಬಾನೇ ಮುಖ್ಯ ಆಗಿರುತ್ತೆ. ಈ ಮೇಕೆ ಮರಿ ಬಂದು ನಮ್ಮನೆಗೆ ಅವ್ರ ಅಮ್ಮ ತೀರೋದ್ರಂತೆ. ತೀರೋದ್ಮೇಲೆ ನಮ್ಮ ಯಜಮಾನ್ರು ಎತ್ಕೊಂಡು ಬಂದ್ರು, 3ನೇ ದಿವಸಕ್ಕೆ ಎತ್ಕೊಂಡು ಬಂದ್ರು. ಬಟ್ ಮೇಕೆ ಮರಿ ಕೈಯಲ್ಲಿ ನಡೆಯೋಕ್ಕೂ ಕೂಡ ಆಗ್ತಾ ಇರ್ಲಿಲ್ಲ. ತಂದಿದ್ದ ದಿವಸನೇ ನಾವು ಅದಕ್ಕೆ ಪ್ರೀತಿಯಿಂದ ಗೌರಿ ಅಂತ ಹೇಳ್ಬಿಟ್ಟು ಹೆಸರಿಟ್ವಿ. ಅದಕ್ಕೆ ಆಮೇಲೆ ನಾವು ಒಂದು ಟಗರು ಸಾಕಿದ್ವಿ. ಟಗರುದು ಅಂದ್ರೆ ಒಂದು ಗಂಟೆ ಆಯ್ತು. ಅದಕ್ಕೆ ಕಪ್ಪು ದಾರ ಕಟ್ಟಿಬಿಟ್ಟು ಅದನ್ನು ಸಹ ನಾವು ಇದಕ್ಕೆ ಗೌರಿಗೆ ಕಟ್ಟಿದ್ವಿ. ಪ್ರೀತಿಯಿಂದ ನಾವು ನಮ್ಮ ಪಾಪನ ಹೆಂಗ್ ಸಾಕ್ತಾ ಇದೀವಿ ಅದಕ್ಕಿಂತ ಜಾಸ್ತಿಯಾಗಿ ಸಾಕ್ತಾ ಇದ್ವಿ. ಆಮೇಲೆ ಈ ಮೇಕೆ ಮರಿಗೆ ಬಂದ್ಬಿಟ್ಟು ಅಂದ್ರೆ ಗೌರಿಗೆ ಲಿಪ್ಪರ್ನಲ್ಲೇ ಹಾಲು ಕೊಡ್ಬೇಕು. ಆಮೇಲೆ ಹೆಂಗೆ ಅಂದ್ರೆ ನಮ್ಮನೆಯಲ್ಲೇ ಒಂದಾಗ್ಬಿಡ್ತು. ನಮ್ಮ ಯಜಮಾನ್ರು ಸ್ವಲ್ಪ ಹೊತ್ತು ಕಂಡಿಲ್ಲ ಅಂತಂದ್ರೆ ಫುಲ್ಲು ಮಂಚದ ಮೇಲೆಲ್ಲ ಹತ್ತೋದು, ವಾಶ್ರೂಮ್ಗೆ ಹೋಗೋದು, ರೂಮು, ದೇವ್ರ ಮನೇನೂ ಸಹ ಬಿಡ್ತಾ ಇರ್ಲಿಲ್ಲ. ಫುಲ್ಲು ಹುಡ್ಕೋದು. ನಮ್ಮನೆಯಲ್ಲೇ ಅಂದ್ರೆ ವಾಶ್ರೂಮು ಅಂದ್ರೆ ಚಿಕ್ಕ ಮರಿ ಅಲ್ವಾ, ಹೆದರ್ಕೊಳುತ್ತೆ ಅಂತ ಹೇಳ್ಬಿಟ್ಟು ವಾಶ್ರೂಮ್ ಅಲ್ಲಿ ಇದನ್ನ ಸಾಕ್ತಾ ಇದ್ವಿ. ಅಂದ್ರೆ ಅದನ್ನೇನು ಯೂಸ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ದಪ್ಪದಾಗಿ ಚೀಲಗಳನ್ನೆಲ್ಲ ಹಾಕ್ಬಿಟ್ಟು, ಅಂದ್ರೆ ನಾವು ಹೆಂಗೆ ನಮಗೂ ಒಂದು ಸಪರೇಟ್ ರೂಮ್ ಇರುತ್ತೆ ಸೇಮ್ ಅದೇ ರೀತಿಯಾಗಿ ಸಾಕ್ತಾ ಇದ್ವಿ. ಯಾಕಂದ್ರೆ ಚಿಕ್ಕ ಮರಿ ಅಲ್ವಾ, ಈಚೆ ಕಡೆ ಇಟ್ರೆ ನಾಯಿಗಳು ಬಂದ್ಬಿಡುತ್ತೆ, ಹಾಗೆ ತುಂಬಾ ಹೆದರ್ಕೊಳುತ್ತೆ ಅಂದ್ಬಿಟ್ಟು. ಆಮೇಲೆ 2 ತಿಂಗಳಾದ್ಮೇಲೆ ಸ್ವಲ್ಪ ದೊಡ್ಡದಾಯ್ತು ನಮ್ಮ ಗೌರಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಸುಮಾರು 5,000 6,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ಮೇಕೆಗೆ ಏನ್ಬಿಟ್ಟು ಅಂದ್ರೆ ನಮ್ ಗೌರಿಗೆ ಏನ್ಬಿಟ್ಟು ಗೂಡು ಅನ್ನೋದು ಕಟ್ಟಿದ್ವಿ. ಇದಕ್ಕೆ ಏನು ಅಂತಂದ್ರೆ ನಮ್ದು ಅಂಗಡಿ ಇದೆ ಅಂತ ಹೇಳಿದ್ನಲ್ಲ, ಅಲ್ಲಿ ತರಕಾರಿ ಎಲ್ಲ ಇತ್ತು. ಬಟ್ ತರಕಾರಿ ಮಾತ್ರ ತಿಂತಾ ಇರ್ಲಿಲ್ಲ. ಅಂದ್ರೆ ನಾವೇ ಬಾಳೆಹಣ್ಣು ತಿನ್ಸ್ಬೇಕು, ಅದು ಸಿಪ್ಪೆ ತೆಗೆದು ತಿನ್ಸ್ಬೇಕು. ಆಗ್ಲೇ ಚಕ್ಲಿ, ಹಾಗೆ ನಿಪ್ಪಟ್ಟು, ಆಮೇಲೆ ಇದಕ್ಕೆ ಸೆಟ್ಟು ದೋಸೆ ಅಂದ್ರೆ ತುಂಬಾನೇ ಇಷ್ಟ. ಆಮೇಲೆ ಪೂರಿ, ಬಿಸ್ಕೆಟು, ಆಮೇಲೆ ಸೊಪ್ಪು ಅಂತಂದ್ರೆ ಎಲ್ಲ ಸೊಪ್ಪು ತಿನ್ನಲ್ಲ. ಇದಕ್ಕೆ ಫ್ರೆಶ್ ಆಗಿ ಅಂದ್ರೆ ಕಟ್ ಮಾಡ್ಕೊಂಡು ಬಂದು ಸೊಪ್ಪು ಅನ್ನೋದು ತಿನ್ಸ್ಬೇಕಾಯಿತು. ಆಮೇಲೆ ಇದಕ್ಕೆ ಹಾಲು ಹಸುನಾಲೆ ಕೊಡ್ತಾ ಇದ್ವಿ. ಸುಮಾರು ಒಂದು 4-5 ತಿಂಗಳು ತನಕ ಹಸುನಾಲೆ ಕೊಟ್ವಿ. ಆಮೇಲೆ ಜಾಸ್ತಿ ಒದ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ರಾಗಿ ಅಂಬ್ಲಿ ಮಾಡಿಟ್ಬಿಡ್ತಿದ್ದೆ. ಇಲ್ಲ ಅಂತಂದ್ರೆ ಅಕಸ್ಮಾತ್ ನಾನು ಡೈಲಿ ಮುದ್ದೆ ಮಾಡ್ತೀನಲ್ಲ, ಮುದ್ದೆ ಅನ್ನೋದು ಉಳಿಯೋದು. ಅದೇ ಮುದ್ದೆನ ಚೆನ್ನಾಗಿ ಸ್ವಲ್ಪ ನೀರು ಜಾಸ್ತಿ ಗಟ್ಟಿ ಮಾಡ್ತಾ ಇರ್ಲಿಲ್ಲ, ಜಾಸ್ತಿ ನೀರು ಹಾಕ್ಬಿಟ್ಟು ಮುದ್ದೆನ ಚೆನ್ನಾಗಿ ಮಿಕ್ಸಿನಲ್ಲಿ ಮಾಡ್ಬಿಟ್ಟು ಲಿಪ್ಪಲ್ಗೆ ಹಾಕ್ಬಿಟ್ಟು ಕೊಡ್ತಾ ಇದ್ದೆ. ಅದು ಕುಡ್ಕೊಳೋದು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇದು ನೆಲದಲ್ಲಿ ಬಿದ್ದಿರೋ ಸೊಪ್ಪು ತಿಂತಾ ಇರ್ಲಿಲ್ಲ, ಹಾಗೆ ತರಕಾರಿನೂ ಕೂಡ ಅಷ್ಟೇ ತಿಂತಾ ಇರ್ಲಿಲ್ಲ. ಆಮೇಲೆ ಇವಾಗ ಬೇಸಿಗೆ ಬೇರೆ ಬಂತಲ್ವಾ, ಏನಾಯ್ತು ಅಂತಂದ್ರೆ ನಮ್ಗೆ ಸೊಪ್ಪು ಅನ್ನೋದು ಸಿಗ್ತಾ ಇರ್ಲಿಲ್ಲ. ಅದಕ್ಕೋಸ್ಕರ ಯಜಮಾನ್ರು ಏನ್ ಮಾಡಿದ್ರು ಅಂದ್ರೆ ಮತ್ತೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಆಗಲ್ಲ ಇದು. ಆಮೇಲೆ ಜನಗಳ ಜೊತೆ ತುಂಬಾ ಅಟ್ಯಾಚ್ಮೆಂಟ್ ಅಂತಿತ್ತು. ಆಮೇಲೆ ಪ್ರಾಣಿಗಳ ಜೊತೆ ಇದು ಹೊಂದ್ಕೊಂತಾ ಇರ್ಲಿಲ್ಲ. ಆಮೇಲೆ ಬಿಸಿಲಿಗೆ ಹೋಗ್ತಾ ಇರ್ಲಿಲ್ಲ. ಆಮೇಲೆ ಏನಾದ್ರು ಪಕ್ಕದ ಸೈಟ್ ಇದೆ, ಅಲ್ಲಿ ಏನಾದ್ರು ಹುಲ್ಲು ಗಿಲ್ಲು ಅಂದ್ರೆ ಮೇಯಕ್ ಬಿಟ್ರೆ ಮಣ್ಣೆಲ್ಲ ತಿಂದ್ಬಿಡೋದು. ಆಮೇಲೆ ಹೊಟ್ಟೆನೋ ಬರುತ್ತೆ ಅಂದ್ಬಿಟ್ಟು ನಾವು ಜಾಸ್ತಿ ನಾವು ಮಕ್ಳನ್ನ ಹೆಂಗ್ ಸಾಕ್ತಾ ಇದೀವಿ ಸೇಮ್ ಹಂಗೆ ಸಾಕಿದ್ವಿ. ಬಟ್ ಆಮೇಲೆ ಸೊಪ್ಪು ಬೇರೆ ಸಿಗ್ತಾ ಇರ್ಲಿಲ್ವಲ್ಲ, ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂದ್ರೆ ಇನ್ನೊಬ್ರು ಬಂದು ಕೇಳಿದ್ರು. ನಮ್ಮ ಅತ್ತೆಯವ್ರನ್ನ ಕೇಳ್ತಾ ಇದ್ರಂತೆ ನಮ್ಗೆ ಮೇಕೆ ಮರಿನ್ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು. ಆಮೇಲೆ ಅಲ್ಲೂ ಅವ್ರ ಹತ್ರ ಬಂದ್ಬಿಟ್ಟು ಸುಮಾರು 5-6 ಮೇಕೆನ ಸಾಕಿದ್ರು ಅವರು. ಅದ್ರ ಜೊತೆ ಬೆರೆದ್ರೆ ಸ್ವಲ್ಪ ಅಂದ್ರೆ ನಮ್ ಮೇಕೆ ಇನ್ನ ಚೆನ್ನಾಗಿ ಬೆಳೆಯುತ್ತೆ, ಆಮೇಲೆ ತರಕಾರಿ ಎಲ್ಲ ತಿನ್ನುತ್ತೆ, ಸೊಪ್ಪೆಲ್ಲ ತಿನ್ನುತ್ತೆ ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ, ಕೊಟ್ಬಿಟ್ವಿ. ಆಮೇಲೆ ನಮ್ಮ ಯಜಮಾನ್ರಿಗೂ ಕೊಡಕ್ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ. ಇನ್ನು ಅತ್ತೆ ಮಾವ ಹೇಳಿದ್ರಲ್ಲ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೇಳ್ಬಿಟ್ರು, ನಾನಿದ್ದಾಗ ಮಾತ್ರ ಗೌರಿನ್ ಕರ್ಕೊಂಡು ಹೋಗ್ಬೇಡ್ರಿ, ನಾನು ಕೆಲ್ಸಕ್ಕೆ ಹೋದಾಗ ಎತ್ಕೊಂಡು ಹೋಗಿ ಅಂದ್ರು. ಬಟ್ ಅವರು ಕೆಲ್ಸಕ್ಕೆ ಹೋದಾಗ್ಲೇ ಬಂದು ಎತ್ಕೊಂಡು ಹೊಟ್ಟೋದ್ರು. ಆನಂತರ ಅವತ್ತೆಲ್ಲ ಗೌರಿ ನೀರು ಕುಡ್ದಿಲ್ಲ, ಏನೂ ಇಲ್ಲ. ಆಮೇಲೆ ನೀರನ್ನು ಕೂಡ ಅಷ್ಟೇ ಅದು
ಪಾತ್ರೆಯಲ್ಲಿ ಇಕ್ಕಿದ್ರೆ ಕುಡಿತಾ ಇರ್ಲಿಲ್ಲ. ನಾವೇ ನಿಪ್ಪಲ್ನಲ್ಲಿ ನೀರು ಕುಡಿಸ್ಬೇಕು, ಮತ್ತೆ ಹಾಲು ಕುಡಿಸ್ಬೇಕು, ಮತ್ತೆ ಮುದ್ದೆದು ಏನಾದ್ರು ಗಂಜಿ ಮಾಡ್ತೀನಲ್ಲ ಅದನ್ನು ಕೂಡ ಅಷ್ಟೇ ಎಲ್ಲಾನು ಬಾಟ್ಲಲ್ಲಿ ಕೊಡ್ಬೇಕಾಯ್ತು. ಸ್ವಲ್ಪ ಕಷ್ಟ ಆಗೋದು. ಅದಕ್ಕೋಸ್ಕರ ಏನ್ ಮಾಡಿದ್ರು ಕೊಟ್ಬಿಟ್ವಿ. ಆಮೇಲೆ ನಮ್ಮ ಯಜಮಾನ್ರಿಗೆ ತಡೆಯಕ್ಕಾಗಿಲ್ಲ. ಇವ್ರು ಹೋಗೋ ತನಕ ಅದು ಹಾಲು ನೀರು ಏನು ಕುಡ್ದೇ ಇಲ್ಲ, ತರಕಾರಿ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ದಿಸ ಬಿಟ್ಟು ಅದಕ್ಕೆ ಏನ್ ಬೇಕೋ ಚಕ್ಲಿ, ನಿಪ್ಪಟ್ಟು, ಆಮೇಲೆ ಬೆಣ್ಣೆ ಬಿಸ್ಕೆತ್ತು, ಈ ರೀತಿ ಗೋರಿಗೆ ಏನ್ ಇಷ್ಟ ಆಗುತ್ತೋ ಎತ್ಕೊಂಡೋಗಿ ಬೇಕರಿಯಿಂದ ಎತ್ಕೊಂಡೋಗಿ ಕೊಡ್ತಾ ಇದ್ರು ನಮ್ಮ ಯಜಮಾನ್ರು. ಆಮೇಲೆ ಅದು ನಮ್ಮ ಗೋರಿ ಇದೆಯಲ್ಲ ಬೇರೆಯವ್ರ ಜೊತೆ ಅಂದ್ರೆ ಸೇರ್ತಾ ಇರ್ಲಿಲ್ಲ, ಮೇಕೆಗಳ ಜೊತೆ ಸೇರ್ತಾ ಇಲ್ಲ. ಆ ಮೇಕೆಗಳು ಬಂದ್ಬಿಟ್ಟು ಗುಂಬಿಡ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಯಜಮಾನ್ರಿಗೆ ಹೇಳ್ಬಿಟ್ರು, ಅಣ್ಣ ಬರಕ್ ಹೋಗ್ಬೇಡಿ ಅಣ್ಣ, ನೀವ್ ಬಂದ್ರೆ ನಿಮ್ ದಾರಿನೇ ಕಾಯ್ತಾ ಇರುತ್ತೆ, ಆಮೇಲೆ ಏನು ತಿನ್ನಲ್ಲ ಅಂತಂದ್ರು. ಸರಿ ಅಂತ ಹೇಳ್ಬಿಟ್ಟು ಅವರು ದಿಸ ಬಿಟ್ಟು ದಿಸ ಹೋಗೋದನ್ನ ಸ್ಟಾಪ್ ಮಾಡ್ಬಿಟ್ಟು ವಾರಕ್ಕೆ 1 ಸಲ 2 ಸಲ ಹೋಗೋದಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು, ಅಣ್ಣ ಇವಾಗ ನೀವು ಬರೋ ದಾರಿನೇ ಕಾಯ್ತಾ ಇರುತ್ತೆ ಅಂತ ಹೇಳಿದ್ರು. ಅವಾಗ ಏನ್ ಮಾಡಿದ್ವಿ, ವಾರಕ್ಕೆ 1 ಸಲ ಹೋಗಕ್ಕೆ ಟ್ರೈ ಮಾಡಿದ್ವಿ. ಯಾವುದೇ ಪ್ರಾಣಿ ಆಗ್ಲಿ ಮಕ್ಳನ್ನಾಗ್ಲಿ ಸಡನ್ ಆಗಿ ಅಂದ್ರೆ ಸ್ಟಾಪ್ ಅಂದ್ರೆ ನೋಡದೆ ಇರೋದಕ್ಕೆ ಆಗೋದಿಲ್ಲ. ನಾನು ಕೂಡ ಅಷ್ಟೇ, ಅಂದ್ರೆ ಗೋರಿಗೆ ಇಷ್ಟ ಆಗಿರುವಂತಹ ದೋಸೆ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅಂದ್ರೆ ಸ್ವಲ್ಪ ದಪ್ಪದಾಗಿ ದೋಸೆ ಅಂದ್ರೆ ತುಂಬಾ ಇಷ್ಟಪಟ್ಟು ತಿನ್ನುತ್ತೆ ಗೋರಿ. ಅದಕ್ಕೋಸ್ಕರ ನಾನು ಗೋರಿಗೆ ಅಂತ ಮಾಡ್ಕೊಂಡೋಗಿ ಕೊಟ್ಟೆ. ಇನ್ನು ನಮ್ಮ ಗೋರಿ ಬಗ್ಗೆ ಹೇಳ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಹಾಗೆ ಇವತ್ತು ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ನಾನು ಸೊಪ್ಪು ಸಾರು ಮಾಡ್ತಾ ಇದ್ದೀನಿ. ಆಲ್ರೆಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಇವತ್ತು ಸ್ವಲ್ಪ ಚೇಂಜ್ ಇರುತ್ತೆ. ಯಾಕೆ ಅಂತಂದ್ರೆ ಇವತ್ತು ಎಲ್ಲ ಬೇಳೆನೆಲ್ಲ ಹಾಕ್ತಾ ಇದ್ದೀನಿ. ಅವರೆ ಬೇಳೆ, ಹಾಗೆ ಹಲಸಂದೆ ಕಾಳು, ಹೆಸರು ಕಾಳು, ತೊಗರಿ ಬೇಳೆ, ಎಲ್ಲ ಬೇಳೆನ ನಾನು ಸುಮಾರು 1/4 ಗಂಟೆ ನೆನೆಸಿದ್ದೆ. ಯಾಕೆ ಅಂತಂದ್ರೆ ಎಲ್ಲ ಕಾಳಲ್ವಾ, ಅದಕ್ಕೆ ಸ್ವಲ್ಪ ನೆನಿಲಿ ಅಂದ್ರೆ ಸೊಪ್ಪೆಲ್ಲ ಬಿಡ್ಸೋದಕ್ಕೆ ಬೇಳೆಕಾಳೆಲ್ಲ ಚೆನ್ನಾಗಿ ನೆಂದ್ರೆ ಸಾಂಬಾರು ಬೇಗ ಆಗುತ್ತೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 3 ಈರುಳ್ಳಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದು, ಹಾಗೆ ಹಸಿ ಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಮತ್ತೆ 1 ಆಲೂಗಡ್ಡೆ, ಟೊಮೊಟೊನ ಹಾಕೊಂಡು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಸೊಪ್ಪು ಅಂತಾರಲ್ಲ ಅದನ್ನು ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡಿ ಆನಂತರ 3 ಸಲ ತೊಳ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಮಣ್ಣು ಜಾಸ್ತಿ ಇದೆ ಅನಿಸ್ತು, ಅದಕ್ಕೋಸ್ಕರ 3 ಸಲ ವಾಶ್ ಮಾಡಿ ಹಾಕೊತಾ ಇದ್ದೀನಿ. ಹಾಗೆ ನಾನು ಮಸೊಪ್ಪು ಮಾಡ್ಬೇಕಂದ್ರೆ ಅದಕ್ಕೆ ಸಾಂಬಾರ್ ಪುಡಿ ಹಾಕ್ಬಿಡ್ತೀನಿ. ಅಂದ್ರೆ ಈ ಹಳ್ಳಿಕಾಳು ಅಂದ್ರೆ ರುಬ್ಬಿ ಮಾಡ್ಕೊಬೋದು, ಮಸ್ತು ಕೂಡ ಮಾಡ್ಕೊಬೋದು. ಅಂದ್ರೆ ಆಗಾಗ ಸೊಪ್ಪು ಬಾಯಿಗೆ ಸಿಗ್ತದೆ, ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕೊತಾ ಇದ್ದೀನಿ. ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ಟೊಮೊಟೊನು ಹಾಕೊಂಡಿದ್ದೀನಲ್ಲ. ಸ್ವಲ್ಪ 1 ಇಂಚಷ್ಟು ಹುಣಸೆಹಣ್ಣು ಮತ್ತೆ ಸಾಂಬಾರ್ ಪುಡಿ 2 ಸ್ಪೂನ್ ಆಗಷ್ಟು ಹಾಕೊಂಡು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇವಾಗೆ ಹಾಕೊಂಡು ವಿಜಿಲ್ ಕ್ಲೋಸ್ ಮಾಡ್ಕೊಂಡ್ರೆ 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಆ ಬೇಳೆ ಅನ್ನೋದು ಚೆನ್ನಾಗಿ ಬೇಯುತ್ತೆ. ಅದಾದ ನಂತರ ಸೊಪ್ಪು ಮತ್ತೆ ಎಲ್ಲಾನು ಸಪ್ರೇಟ್ ಮಾಡಿಕೊಂಡು ಅಂದ್ರೆ ಸ್ವಲ್ಪ ಮಸಿತೀನಿ. ಇನ್ನು ಟೊಮೊಟೊ, ಹಸಿ ಮೆಣಸಿನ್ಕಾಯಿ, ಅದ್ರ ಜೊತೆ ಸ್ವಲ್ಪ ಸೊಪ್ಪು ಎಲ್ಲ ಹಾಕೊಂಡು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ರೆ ಸಾಂಬಾರ್ ಅನ್ನೋದು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ನಮ್ಮ ಪಾಪು ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿ ಕಾಣ್ತಿದ್ದಾನಲ್ವಾ. ಸೊ ಏನು ಅಂತಂದ್ರೆ ಇವತ್ತು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ದಾರೆ. ಯಾರು ಅಂತಂದ್ರೆ ನಮ್ಮ ಮಾವ ಮತ್ತೆ ನಮ್ಮ ವಾಣಿ ಹೋಗಿದ್ರು. ಅಂದ್ರೆ ತುಂಬಾ ಅಳ್ತಾ ಇದ್ನಂತೆ. ನಾನು ಸೆರಾಕೇರ್ಗೆ ಹೋಗಿದ್ದೆ. ಸೆರಾಕೇರ್ ಮುಗಿಸ್ಕೊಂಡು ನಾನು ಬರ್ತೀನಿ. ನೋಡಿದ್ರೆ ನನಗೆ ಆಶ್ಚರ್ಯ ಆಗೋಯ್ತು, ಏನಿದು ಪಾಪು ಹಿಂಗಾಗ್ಬಿಟ್ಟಿದ್ದಾನೆ ಅಂದ್ಬಿಟ್ಟು. ಆಮೇಲೆ ತುಂಬಾ ಏನು ಅಳ್ತಾ ಇರ್ಲಿಲ್ಲ ಈ ಸಲ. ಅಂದ್ರೆ ಬೇರೆ ಸೆರೆ ಎಲ್ಲ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಅಂದ್ರೆ ಅವರು ಸ್ವಲ್ಪ ಭಯ ಇಡಿಸ್ತಾ ಇದ್ರು. ಕಟಿಂಗ್ ಅನ್ನೋದು ಮಾಡಿಸ್ಕೊಂತಿದ್ದ. ಬಟ್ ಈ ಸಲ ಏನು ಅಷ್ಟೊಂದು ಹತ್ತಿಲ್ವಂತೆ. ಅಂದ್ರೆ ಮೊಬೈಲ್ ಫೋನ್ ಕೊಟ್ಬಿಟ್ಟಿದ್ರು ಕೈಗೆ, ಅದರಿಂದ ಅಂದ್ರೆ ಸ್ವಲ್ಪ ಲೈಟಾಗಿ ಹತ್ತಿದ್ದಾನೆ ಅಷ್ಟೇ, ಜಾಸ್ತಿ ಏನು ಹತ್ತಿಲ್ಲ. ಅಂದ್ರೆ ಸ್ವಲ್ಪ ಇವಾಗ ಮಾಡಿಸಿರೋದಲ್ವಾ, ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ. ಇವಾಗ ನಾನು ಹೇಳಿದ್ನಲ್ಲ, ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಮಸ್ಕೊಬೇಕು. ಹಾಗೆ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಒಂದು ಒಗ್ಗರಣೆ ಅನ್ನೋದು ಕೊಟ್ರೆ ಮಸೊಪ್ಪು ಅನ್ನೋದು ತಯಾರಾಗುತ್ತೆ. ಇದಕ್ಕೆ ಮುದ್ದೆ, ಅನ್ನ, ಪೂರಿ, ಚಪಾತಿ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಗೋರಿ ಬಗ್ಗೆ ನಾನು ಹೇಳೋದೇ ಮರ್ತ್ಬಿಟ್ಟೆ. ಅದಾದ ನಂತರ ನಾನು ಸುಮಾರು 2 ಸಲ ಹೋಗಿದ್ದೆ ಅಷ್ಟೇ ಗೋರಿನ ಅವರಿಗೆ ಅವ್ರ ಹತ್ರ ಕಳ್ಸಿದಾದ್ಮೇಲೆ 2 ಸಲ ಹೋಗ್ಬಿಟ್ಟು ಅಂದ್ರೆ ಗೋರಿಗೆ ಇಷ್ಟ ಆಗಿರೋಂಥ 1 ಸಲ ಪೂರಿ ಮಾಡ್ಕೊಂಡು ಹೋಗಿದ್ದೆ, ಇನ್ನೊಂದು ಸಲ ಸೆಟ್ ದೋಸೆ ಮಾಡ್ಕೊಂಡು ಹೋಗಿ ಕೊಟ್ಬಿಟ್ಟು ಬಂದೆ. ಆಮೇಲೆ ಏನೋ ಅನಿವಾರ್ಯ ಕಾರಣಗಳಿಂದ ನಾವು ಸುಮಾರು 1 ತಿಂಗಳು ಗೌರಿ ಹತ್ರ ಹೋಗೋಕ್ಕಾಗಿಲ್ಲ.
ಆಮೇಲೆ ನೋಡಿದ್ರೆ ಯಾರೋ ಹೇಳಿದ್ರು, ಅಂದರೆ ಗೌರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮ ಯಜಮಾನ್ರು ಹೋಗಿ ನೋಡ್ಕೊಂಡು ಬಂದು ಫುಲ್ಲು ಅಂದರೆ ಗೌರಿಗೆ ಫುಲ್ಲು ಹೆಂಗಿತ್ತಂದರೆ ಕೂದಲು ತುಂಬಾನೇ ಚೆನ್ನಾಗಿತ್ತು. ಚರ್ಮದ ಕೂದಲೆಲ್ಲ ಫುಲ್ಲು ಉದುರೋಗಿತ್ತು. ಮತ್ತೆ ಗೌರಿ ನಮ್ಮನ್ನೇ ಕಂಡುಹಿಡಿತಾ ಇರಲಿಲ್ಲ, ಆ ರೀತಿ ಆಗ್ಬಿಟ್ಟಿತ್ತು. ಆಮೇಲೆ ಸ್ವಲ್ಪ ಬೇಜಾರಾಯಿತು. ಆಮೇಲೆ ಅಲ್ಲೇ ಹೋಗಿ ಸ್ವಲ್ಪ ನೀರೆಲ್ಲ ಕುಡಿಸಿ ಮತ್ತೆ ಮನೆಯಿಂದ ಎತ್ಕೊಂಡು ಹೋಗಿದ್ವಲ್ಲ, ಅದಕ್ಕೆ ಊಟ ಎಲ್ಲ ತಿನ್ನಿಸ್ಬಿಟ್ಟು ಸ್ವಲ್ಪ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ಒಂದು ತಿಂಗಳು ಬಿಟ್ಕೊಂಡು ಹೋಗ್ತೀವಿ. ಅಂದರೆ ಗೌರಿ ಅನ್ನೋದು ಇರಲಿಲ್ಲ, ಯಾಕೆ ಅಂತಂದರೆ ಗೌರಿ ಬಂದ್ಬಿಟ್ಟು ತೀರೋಯ್ತು ಅಂತ ಹೇಳಿದ್ರು. ಬಟ್ ನಮಗೆ ಅವ್ರು ಸಾಕಿದ್ರಲ್ಲ, ನಾವು ಕೊಟ್ಟಿದ್ವಲ್ಲ, ಮಾರಿದ್ವಲ್ಲ, ಅವ್ರು ಹೇಳಿಲ್ಲ, ಬೇರೆಯವ್ರು ಹೇಳಿದ್ರು. ಆಮೇಲೆ ಏನು ಅಂತ ಕೇಳಿದ್ದಕ್ಕೆ ಈ ಥರ ಸರಿಯಾಗಿ ಏನು ಊಟ ತಿಂತಾ ಇರಲಿಲ್ಲ, ಮೇವು ತಿಂತಾ ಇರಲಿಲ್ಲ, ತರಕಾರಿ ತಿಂತಾ ಇರಲಿಲ್ಲ. ಸ್ವಲ್ಪ ದಿವಸ ಚೆನ್ನಾಗಿತ್ತು. ಯಾವಾಗ ಅದು ಆಕ್ಸಿಡೆಂಟ್ ಅನ್ನೋದು ಆಯಿತು, ಅದು ಏನು ಹೊಟ್ಟೆಗೆ ತಗೊಂತಾ ಇರಲಿಲ್ಲ, ತೀರೋಯ್ತು ಅಂತಂದ್ರು. ಅಂದರೆ ನಮ್ಗೆ ಅಳು ತಡೆಯೋಕ್ಕಾಗಿಲ್ಲ, ಯಾಕೆ ಹಿಂಗಾಗುತ್ತೆ ಅಂದ್ಬಿಟ್ಟು. ಅಂದರೆ ಅದು ಯಾವಾಗ್ಲೂ ದಾರಿನೇ ನೋಡೋದಂತೆ, ಇವ್ರು ಬರ್ತಾರೆ ಬರ್ತಾರೆ ಅಂತ. ಸೊ ಇವ್ರು ಬಂದರೆ ಅವ್ರು ಹೇಳೋರು, ಹಣ ದಿನ ಬರಕ್ಕೆ ಹೋಗ್ಬೇಡಿ ಅಂತ. ಸೊ ಏನು ಮಾಡೋದು ಅಂತ ಗೊತ್ತಾಗ್ದಿರ ನಾವು ನಮ್ಮ ಗೌರಿನ ಕಳ್ಕೊಂಡ್ಬಿಟ್ವಿ. ಹಾಗೆ ನಾವು ನಾಯಿನೂ ಕೂಡ ಅಷ್ಟೇ ಸಾಕಿದ್ವಿ. ಏನಂತಂದರೆ ನಾವು ಬ್ಲ್ಯಾಕಿ ಅಂತ ಹೇಳ್ಬಿಟ್ಟು ಸಾಕಿದ್ವಿ. ಸೊ ಅದು ಕೂಡ ಅಷ್ಟೇ, ಇನ್ನೇನು ಸಾಯ್ತದೆ ಬೆಳಿಗ್ಗೆ ನನಗೆ ಇವ್ರು ಬಂದು ಒಂದು ಸ್ವಲ್ಪ ನೀರು ಕುಡಿಸಿದ್ಮೇಲೆ ಅದು ಪ್ರಾಣ ಅನ್ನೋದು ಬಿಟ್ಟಿದ್ದು. ಸೊ ಅವತ್ತೂ ಕೂಡ ಅಷ್ಟೇ ನಮ್ಮ ಮಾವರು ಯಾರಿಗೂ ಗೊತ್ತಿರದಿರಂಗೆ ಹತ್ತು ಕಡೆ ಮಣ್ಣು ಮಾಡಿಬಿಟ್ರು. ಯಾಕಂದರೆ ಅವಾಗಿಂದ ಸಾಕಿರೋದಲ್ವ. ಸೊ ಇನ್ನು ಮಕ್ಕಳೆಲ್ಲ ನೋಡಿದ್ರೆ ಅಳ್ತಾರೆ ಅಂದ್ಬಿಟ್ಟು ಅದಕ್ಕೋಸ್ಕರ ಪ್ರಾಣಿಗಳು ಸಾಕ್ಬಿಟ್ರೆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆದೋಗುತ್ತೆ ಅದ್ರ ಮಧ್ಯೆ ನಮ್ಮ ಮಧ್ಯೆ. ಇವಾಗ ಮಕ್ಕಳು ಅಂತಂದರೆ ಬಾಯಿ ಬಿಟ್ಟು ಹೇಳ್ತಾರೆ, ಮೂಕ ಪ್ರಾಣಿಗಳು ಏನು ಕೂಡ ಹೇಳೋದಿಲ್ಲ ಅಲ್ವಾ. ಹೌದು ಸ್ನೇಹಿತರೆ, ಅದಕ್ಕೋಸ್ಕರ ಅಷ್ಟೇ. ಅಂದರೆ ಪ್ರಾಣಿಗಳೇ ಆಗಿರಲಿ, ಮನುಷ್ಯ ಆಗಿರಲಿ, ಅಂದರೆ ಎಲ್ಲನೂ ಜೀವ ಒಂದೇ ಅಲ್ವಾ. ಅಂದರೆ ಮನುಷ್ಯರಿಗಿನ್ನ ಮೂಕ ಪ್ರಾಣಿಗಳನ್ನೋದು ಜೀವಕ್ಕೆ ಜೀವ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತು ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಿದ್ದೀನಿ. ಮಾಮೂಲಿಯಾಗಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿದ್ದೀನಿ, ನೋಡಿದ್ರಲ್ಲ. ಹಾಗೆ ಇದಕ್ಕೆ ಇವತ್ತು ನಾನು ಸಿಂಪಲ್ಲಾಗಿ ಹಿಟ್ಟು ಅಂದರೆ ಹಸಿಟ್ಟಿನ ಮುದ್ದೆ ಮಾಡ್ಕೊಳ್ಳೋಣ ಅಂತಿದ್ದೆ. ಇನ್ನು ಅತ್ತೆ ಬೇಡ, ಅಂದರೆ ಅಕ್ಕಿ ಮುದ್ದೆ ನುಚ್ಚಾಕಿ ಮುದ್ದೆ ಮಾಡು ಅಂತಂದರು. ಸೊ ಅದಕ್ಕೋಸ್ಕರ ನಾನಿವತ್ತು ಅಂದರೆ ದಿನ ಹಾಗೆ ಮಾಡೋದು, ಇವತ್ತು ನಾನು ರಾಗಿ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೆ, ಬೇರೆ ರಾಗಿ ಮುದ್ದೆ. ಇನ್ನು ಅತ್ತೆ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಫಸ್ಟ್ ಅನ್ನ ಮಾಡ್ಕೊಂಡ್ಬಿಟ್ಟು ಆಮೇಲೆ ಮುದ್ದೆ ಮಾಡಿದೆ. ತುಂಬ ದಿನ ಆಗಿತ್ತು ನಮ್ಮನೆಯಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಸೊಪ್ಪು ಸಾಂಬಾರು ಅನ್ನೋದನ್ನು ಮಾಡ್ತಾ ಇದ್ವಿ. ಬಟ್ ಈ ಸಲ ಯಾಕೋ ಮಾಡಲೇ ಇಲ್ಲ. ಅಂದರೆ ಈ ಸಲ ನಾನು ಎಲ್ಲ ಬೇಳೆ ಎಲ್ಲ ಮಿಕ್ಸ್ ಹಾಕಿ ಮಾಡಿದ್ನಲ್ಲ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಇದಕ್ಕೇನಾದರೂ ಸಬ್ಬಕ್ಕಿ ಸೊಪ್ಪು ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸ್ತು ಟೇಸ್ಟ್. ಬಟ್ ಸಬ್ಬಕ್ಕಿ ಇಲ್ಲ, ಜಾಸ್ತಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪನ್ನ ಉಪಯೋಗಿಸ್ಕೊಂಡು ಮಾಡಿದ್ನಲ್ಲ, ಟೇಸ್ಟ್ ಅನ್ನೋದು ಚೆನ್ನಾಗಿತ್ತು. ಇದ್ರಿಗೆ ಅನ್ನ, ಮುದ್ದೆ, ಚಪಾತಿ, ಪೂರಿ ಅಂದರೆ ಎಲ್ಲನೂ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಯಜಮಾನ್ರು ನೈಟ್ ಅಲ್ಲಿ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅಂದರೆ ಅವ್ರಿಗೆ ಹೆಲ್ಪ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಸಿಮೆಂಟ್ ತಂದು ಕೊಡೋದು, ಹಾಗೆ ಡಸ್ಟ್ ಎಲ್ಲ ತಂದು ಕೊಡೋದೆಲ್ಲ ಮಾಡ್ತಿದ್ದಾರೆ. ಕೆಲಸ ಮುಗಿಯೋದಕ್ಕೆ ಸುಮಾರು 10 ಕಾಲಾಗೋಯ್ತು. ಇನ್ನು 10 ಕಾಲು ಪಾಪ ಅವ್ರು ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಊಟ ಮಾಡೋಷ್ಟೊತ್ತಿಗೆ ಸುಮಾರು 10:30 ಆಯಿತು. 10:30 ಆಯಿತು. ಇನ್ನು ನೋಡ್ತಾ ಇರ್ಬೋದು ಕೆಲಸ ಅನ್ನೋದು ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಹಂಗೂ ಉಳ್ದಿದ್ದ ಕೆಲಸನ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂತ ಅಂದರು. ಅಂದರೆ ಸಿಮೆಂಟ್ ಅನ್ನೋದು ಸೆಟ್ ಆಗಿಬಿಡುತ್ತಲ್ವಾ, ಗಟ್ಟಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೈಟ್ ಎಷ್ಟೇ ಹೊತ್ತಾದರೂ ಪರವಾಗಿಲ್ಲ ಮಾಡಿಬಿಡೋಣ ಅಂದ್ಬಿಟ್ಟು ಕೆಲಸ ಅನ್ನೋದನ್ನು ಮಾಡ್ತಾ ಇದ್ದಾರೆ. ಸೊ ಫೈನಲಿಯಾಗಿ ಕೆಲಸ ಅನ್ನೋದು ಮುಗೀತು. ಇನ್ನು ಬೆಳಗ್ಗೆಗೆ ಒಂದು ಸ್ವಲ್ಪ ನೀರು ಹಾಕಿ ಒಂದು 2-3 ದಿವಸ ಕ್ಯೂರಿಂಗ್ ಮಾಡಿದ್ರೆ ಆಯಿತು. ಈ ಜಾಗದಲ್ಲಿ ಅಂದರೆ ಡ್ರಮ್ಸ್ಗಳು ಮತ್ತು ಗಾಡಿಗಳನ್ನೆಲ್ಲ ನಿಲ್ಲಿಸ್ಕೋಬೋದು ಸ್ನೇಹಿತರೆ. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಮ್ಮ ಗೌರಿ ಬಗ್ಗೆ ಮತ್ತು ಒಂದು ಬಾಂಡಿಂಗ್ ಬಗ್ಗೆ ಎಲ್ಲನೂ ಕೂಡ ಅಷ್ಟೇ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಎಲ್ಲೂ ಕೂಡ ಅಷ್ಟೇ ಬೋರ್ ಆಗಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.